ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿರ್ಸಿಲಾಗ್ಸ್. ಇವತ್ತು ಪರ್ಫೆಕ್ಟಾಗಿರ್ತಕ್ಕಂಥ ಹುರುಳಿಕಾಯಿ ಸಾಂಬಾರು ಅಥವಾ ಬೀನ್ಸ್ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇವತ್ತಿನ ವಿಡಿಯೋಲಿ. ಈ ರೀತಿ ಸಾಂಬಾರು ಮಾಡಿಕೊಂಡ್ರೆ ಅಂತೂ ನೀವು 2 ತಟ್ಟೆ ಅನ್ನ ಖಾಲಿ ಮಾಡೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ಬನ್ನಿ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 1 ಕಪ್ಪಷ್ಟು ಚಿಕ್ಕ ಕಪ್ಪಷ್ಟು ತೊಗರಿಬೇಳೆನ ನೀಟಾಗಿ ತೊಳ್ಕೊಂಡು ಕುಕ್ಕರಲ್ಲಿ 1 ವಿಸಿಲ್ ಬರೋ ತನಕ ಬೇಯಿಸ್ಕೊಂಡಿದ್ದೀನಿ. ಇದರ ಜೊತೆ ನಾನಿಲ್ಲಿ 2 ನಾಟಿ ಟೊಮೊಟೊವನ್ನು ಸಹ ಬೇಯಿಸ್ಕೊಂಡಿದ್ದೀನಿ ಕಟ್ ಮಾಡಿ. ಈ ಟೊಮೊಟೊವನ್ನು ಸೈಡಿಗೆ ತಗೊಳ್ಳೋಣ. ಇವಾಗ ಇದನ್ನು ತಣ್ಣಗಾದ್ಮೇಲೆ ಮಸಾಲೆಯಲ್ಲಿ ಸೇರಿಸಿ ಇದನ್ನು ರುಬ್ಕೋಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಬೀನ್ಸನ್ನು ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಬಿಡಿಸಿ. ಅದರ ಜೊತೆ 1 ಆಲೂಗಡ್ಡೆನ ಸಹ ಸೇರಿಸ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಇವಾಗ ನೀರು ಬಿಸಿ ಆದ ನಂತರ ಅದಕ್ಕೆ ಈ ಬೀನ್ಸು ಹಾಗೆ ಆಲೂಗಡ್ಡೆನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ಬೀನ್ಸ್ ಜೊತೆ ಆಲೂಗಡ್ಡೆ ಸೇರಿಸಿ ಸಾಂಬಾರು ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದು ಬೇಯ್ತಾ ಇರಲಿ, ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಸಿ ಕೊಬ್ಬರಿಯನ್ನು 1/4 ಚಿಪ್ಪಷ್ಟು ತಗೊಂಡಿದ್ದೀನಿ. ಅದ್ರ ಜೊತೆ ಅರ್ಧ ಈರುಳ್ಳಿ, 4-5 ಬೆಳ್ಳುಳ್ಳಿ ಹೆಸಳು, ಇಲ್ಲಿ 1 ಸ್ಪೂನಷ್ಟು ಹುರಿಗಡಲೆ, 2 ಚಿಕ್ಕ ಪೀಸಷ್ಟು ಚಕ್ಕೆನ ತಗೊಂಡಿದ್ದೀನಿ, 2 ಲವಂಗನ ತಗೊಂಡಿದ್ದೀನಿ. ಇದನ್ನು ಸಹ ಸೇರಿಸ್ಕೊಂಡು ಇದನ್ನು ಮೊದಲಿಗೆ ಪುಡಿ ಮಾಡ್ಕೊಬಂದ್ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಪುಡಿ ಆಗುತ್ತೆ. ಒಂದೊಂದು ಸತಿ ಕೊಬ್ಬರಿ ಎಲ್ಲ ಹಾಕಿದಾಗ ಅದು ಹಾಗಾಗಿ ಇದ್ಬಿಡುತ್ತೆ. ಮೊದಲಿಗೆ ಈ ರೀತಿ ಪುಡಿ ಮಾಡ್ಕೊಬಂದು ಇವಾಗ ಟೊಮೊಟೊ ಬೇಯಿಸಿಟ್ಕೊಂಡಿದ್ರಲ್ವ ಅದನ್ನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಸಾಂಬಾರನ್ನು ಒಮ್ಮೆ ಮಾಡಿ ನೋಡ್ರಿ, ಜಾಸ್ತಿ ಮಸಾಲೆ ಇರಲ್ಲ, ಏನೂ ಇರಲ್ಲ, ತುಂಬ ಚೆನ್ನಾಗಿರತ್ತೆ. ಇವಾಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿಣ ಪುಡಿ, 1.5 ಸ್ಪೂನಷ್ಟು ಸಾಂಬಾರು ಪೌಡರನ್ನು ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಬರಬೇಕು. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಸಹ ಸೇರಿಸ್ಕೊಂಡು ರುಬ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಮಸಾಲೆನ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಅಷ್ಟರೊಳಗಡೆ ಬೀನ್ಸು ಹಾಗೆ ಆಲೂಗಡ್ಡೆ ಸಹ ಬೆಂದಿರುತ್ತೆ. 3/4% ಬೆಂದರೆ ಸಾಕು, ಮಸಾಲೆಯಲ್ಲಿ 1/4 ಭಾಗ ಬೇಯುತ್ತೆ. ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆನ ಸಹ ಸೇರಿಸಿದ್ದೀನಿ. ತೊಗರಿಬೇಳೆ ಸಹ ತುಂಬ ಬೇಯಿಸಿರಬಾರ್ದು. 1 ವಿಸಿಲ್ಗೆ ಕುಕ್ಕರನ್ನು ಆಫ್ ಮಾಡಿಕೊಂಡು ನಾವು ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಬೇಳೆ. ಇವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಇದರಲ್ಲಿ ಸೇರಿಸ್ಕೊಬಿಡೋಣ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕುದೀತಾ ಕುದೀತಾ ಸಾರು ಗಟ್ಟಿಯಾಗತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಮಾಡ್ಕೊಳ್ಳೋದು ಈಸಿಯಾಗಿದೆ ಸಾಂಬಾರು. ಪ್ರತಿಯೊಬ್ಬರು ಬೀನ್ಸಿಂದ ಸಾಂಬಾರನ್ನು ಮಾಡ್ತಾಯಿರ್ತೀವಿ. ನಾನು ಮಾಡ್ತಕ್ಕಂಥ ಈ ವಿಧಾನದಲ್ಲಿ ನೀವು ಒಮ್ಮೆ ಸಾಂಬಾರನ್ನು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಮುದ್ದೆಗೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬಹುದು. ಇವಾಗ ಸಾಂಬಾರು ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅಡುಗೆ ಎಣ್ಣೆ ಯಾವುದು ಮನೆಯಲ್ಲಿದ್ದರೆ ಅದನ್ನು ಸೇರಿಸ್ಕೋಬಹುದು. ಅದರ ಜೊತೆ ಸಾಸಿವೆ ಜೀರಿಗೆನ 1/4 ಸ್ಪೂನಷ್ಟು ಸೇರಿಸ್ಕೊಂಡು ಸಾಸಿವೆ ಚಿಟಪಟ ಆದ ನಂತರ ನಾನಿಲ್ಲಿ 7-8 ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಒಗ್ಗರಣೆಗೆ ಸೇರಿಸೋದ್ರಿಂದ ಟೇಸ್ಟು ಹಾಗೆ ಘಮ ಸಾಂಬಾರಲ್ಲಿ ಚೆನ್ನಾಗಿ ಬರುತ್ತೆ. ಈ ರೀತಿ ಒಗ್ಗರಣೆ ಹಾಕಿದಾಗ ಬೆಳ್ಳುಳ್ಳಿಯನ್ನು ಕೊಟ್ಟು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 1 ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡ ನಂತರ ನಾವು ಇದನ್ನು ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಬೀನ್ಸ್ ಸಾಂಬಾರು ರೆಡಿ ಆಯಿತು. ಲಾಸ್ಟಲ್ಲಿ ನಮ್ಮ ಡೆಕೋರೇಷನ್ ಮಹಾರಾಣಿ ಅಂತ ಹೇಳ್ಬಹುದು, ಅಷ್ಟೊಂದು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ.
ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಇವಾಗ ಬಿಸಿ ಬಿಸಿ ಅನ್ನಕ್ಕೆ ನಾವು ಈ ಸಾಂಬಾರನ್ನು ಸೇರಿಸ್ಕೊಂಡು ತಿನ್ನಬಹುದು. ಸ್ವಲ್ಪ ಕ್ಯಾರೆಟು ಹಾಗೆ ಸೌತೆಕಾಯಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡು ಸಾಂಬಾರನ್ನು ಹಾಕ್ಕೊಂಡು ತಿಂತಾಯಿದ್ರೆ 2 ತಟ್ಟೆ ಅನ್ನ ಖಾಲಿ ಆಗೋದಂತೂ ಗ್ಯಾರಂಟಿ. ಅಷ್ಟೊಂದು ಚೆನ್ನಾಗಿರುತ್ತೆ ಸಾಂಬಾರು. ನೋಡ್ತಾ ಇದ್ದೀರಲ್ವ, ಬೀನ್ಸು ನುಣ್ಣಗೆ ಬೇಯಿಸೋಕ್ಕೆ ಹೋಗಬಾರ್ದು, ಹಾಗೆ ಬೇಳೆನೂ ಸಹ ಹದವಾಗಿ ಬೆಂದಿರಬೇಕು. ಆವಾಗ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ ಸಾಂಬಾರನ್ನು ಕಲಿಸ್ಕೊಳ್ಳುವಾಗ ಹೆಚ್ಚು ಸಾಂಬಾರನ್ನು ಕಲಿಸ್ಕೋಬೇಕು. ಈ ರೀತಿ ನೀರಾಗಿರ್ತಕ್ಕಂಥ ಸಾಂಬಾರನ್ನು ಹೆಚ್ಚಾಗಿ ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಸಾಂಬಾರು ಯಾವತ್ತೂ ಗಟ್ಟಿಯಾಗಿರಬಾರ್ದು. ಜಾಸ್ತಿ ಗಟ್ಟಿಯಾಗಿದ್ದರೆ ರುಚಿ ಇರೋದಿಲ್ಲ. ಮಸಾಲೆ ಎಲ್ಲ ಕಡಿಮೆಯಾಗಿ ಸೇರಿಸ್ಕೊಂಡಿದ್ದೀವಿ. ಬೀನ್ಸ್ ಎಲ್ಲ ಹದವಾಗಿ ಬೆಂದಿದೆ. ಆಲೂಗಡ್ಡೆನೂ ಸಹ ಸೂಪರಾಗಿ ಬೆಂದಿದೆ. ವೀಕ್ಷಕರೇ, ಇವತ್ತಿನ ಈ ಬೀನ್ಸ್ ಸಾಂಬಾರು ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ಆರೋಗ್ಯಕರವಾಗಿರ್ತಕ್ಕಂಥ ಸಾಂಬಾರು ರೆಸಿಪಿಗಳಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.